ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ನಮ್ಮ 10th ಸ್ಟ್ಯಾಂಡರ್ಡ್ ಕೋಆರ್ಡಿನೇಟ್ ಜಾಮೆಟ್ರಿ ಚಾಪ್ಟರ್ ಮೇಲಿಂದು 1 ಮಾರ್ಕ್ ಕ್ವಶನ್ಸ್ ಅನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ನಾನು ನಿಮ್ಮ ಮ್ಯಾಥ್ಸ್ ಟೀಚರ್ ಮೃತ್ಯುಂಜಯ್. ಬನ್ನಿ ಒಂದೊಂದಾಗಿ ಕ್ವಶನ್ಸ್ ಅನ್ನ ನೋಡೋಣ್ರಿ. ಸೊ ಇದ್ರೊಳಗೆ 2 ಮಾರ್ಕ್ಸ್ ಕ್ವಶನ್ಸ್ 24th ಲಿಂದ ಹಿಡಿದು 40th ಕ್ವಶನ್ಸ್ ತನಕ ಅದಾವ್ರಿ. 24th ಲಿಂದ ಹಿಡಿದು 29th ತನಕ ಕ್ವಶನ್ಸ್ ಸ್ವಲ್ಪ ಸಿಮಿಲರ್ ಅದಾವ್. ಎಲ್ಲ ಏನಪ್ಪಾ ಅಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಇರುವಂತಹ ಪ್ರಾಬ್ಲಮ್ ಅದಾವ್ರಿ. ಸೊ ಹಿಂಗಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಇದ್ರೊಳಗೆ ಇರುವಂತಹ ಡಿಫರೆಂಟ್ ಆಗಿರುವಂತಹ ಪ್ರಾಬ್ಲಮ್ಸ್ ಅನ್ನ ನಾನು ಸಾಲ್ವ್ ಮಾಡ್ತೀನಿ. ಉಳಿದನ್ನ ನೀವು ಪ್ರಯತ್ನ ಮಾಡಿರಿ. ಓಕೆನಾ? ರೈಟ್. ಸೊ ಇದ್ರೊಳಗೆ 27th ಕ್ವಶನ್ ಮತ್ತೆ 29th ಕ್ವಶನ್ ಸ್ವಲ್ಪ ಡಿಫರೆಂಟ್ ಅದಾವು. ಅವನ್ನ ನಾನು ಇಲ್ಲಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ 27th ಕ್ವಶನ್ ಏನ್ ನೋಡ್ರಿ, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ -5 7 ಅಂಡ್ -1 3 ಯೂಸಿಂಗ್ ದ ಡಿಸ್ಟೆನ್ಸ್ ಫಾರ್ಮುಲಾ. ಓಕೆ, ಸೊ ಈ ರೀತಿಯಾಗಿ ಕ್ವಶನ್ ಕೊಟ್ರು ಅಂತಂದ್ರೆ ಮಾಡ್ಬೇಕಾಗಿದ್ದ ಕೆಲಸ ಏನು ಅಂತಂದ್ರೆ ಮೊದಲು ಲೈನ್ ಹಾಕೊಳ್ರಿ. ಸೊ ಆ ನಂತರ ಆ ಎರಡು ಎಂಡ್ ಪಾಯಿಂಟ್ಸ್ ಅನ್ನ ಇಲ್ಲಿ ಡಿನೋಟ್ ಮಾಡ್ರಿ. ಓಕೆ, ಸೊ ಫಸ್ಟ್ ಪಾಯಿಂಟ್ ಏನೈತಿ ಅಂತಂದ್ರೆ -5 7 ಐತಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನೈತ್ರಿ -1 3 ಐತಿ. ಈ ಎರಡು ಪಾಯಿಂಟ್ ನಡಬರ್ಕಿಲ್ದ ಡಿಸ್ಟೆನ್ಸ್ ಅನ್ನ ಫೈಂಡ್ ಮಾಡಂದಾರ. ನಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತೈತ್ರಿ. ಏನ್ರಿ? AB is equal to x2 minus x1 whole square plus y2 minus y1 whole square. ಓಕೆನಾ? ರೈಟ್. ಸೊ ಇದು x1 y1 ಆಗಿರ್ಲಿ, ಇದು x2 y2 ಆಗಿರ್ಲಿ. ರೈಟ್, ಸರಿ. ಈಗ ಒಂದಿಷ್ಟು ಹುಡುಗರು ಹೇಳ್ತಾರ, ಸರ್ ಮೊದಲಕ್ಕೆ ಈ ಪಾಯಿಂಟ್ ಕೊಟ್ಟು ಆನಂತರ ಈ ಪಾಯಿಂಟ್ ಕೊಟ್ಟಿದ್ದಂದ್ರ ಅವಾಗ ಹೆಂಗ್ರಿ? ಅವಾಗ ನೀವು ಇದನ್ನ x1 y1 ಇದನ್ನ x2 y2 ಅಂತ ತಗೊಂಡ್ರು ಸಹಿತ ತಪ್ಪಿಲ್ಲ. ನಾವು x1 y1 x2 y2 ನಾವು ಹಿಂದೆ ಆ ಕಡೆ ಈ ಕಡೆ ತಗೊಂಡ್ರು ಸಹಿತ ಬರುವಂತ ಆನ್ಸರ್ ಎರಡು ಕಂಡೀಷನ್ ಒಳಗು ಎರಡು ಒಂದು ಕೇಸ್ ಒಳಗು ಏನಾಗಿರ್ತದೆ ಅಂದ್ರೆ ಆನ್ಸರ್ ಸೇಮ್ ಆಗಿರ್ತದೆ. ಓಕೆ, ರೈಟ್. x2 minus x1 ಅಂದ್ರೆ ಎಲ್ಲೈತ್ರಿ? ಇಲ್ಲದ ದಟ್ ಈಸ್ -1 ಇಲ್ಲೊಂದು ಮೈನಸ್ ಐತ್ರಿ. ಆಂತರ x1 ಅಂದ್ರೆ ಏನೈತ್ರಿ? -5 ಐತಿ. ಸೊ ನಾನು ಅದನ್ನ ಏನ್ ಮಾಡ್ತೀನಿ ಅಂದ್ರೆ ಬ್ರಾಕೆಟ್ ಒಳಗೆ ಬರಿತೀನಿ, ಬ್ರಾಕೆಟ್ ಸ್ಕ್ವೇರ್. ಓಕೆ, ಸೊ ಇದನ್ನ ಬರಿಬೇಕಾದಾಗ ಹುಷಾರಾಗಿರಿ. ಇಲ್ಲಿ -1 ಐತಿ, ಈ 5ರಿಂದನೂ ಮೈನಸ್ ಐತಿ, ಆನಂತರ ಆಲ್ರೆಡಿ ಇಲ್ಲೂ ಮೈನಸ್ ಐತಿ. ಎರಡು ಸರಿ ನಾವು ಮೈನಸ್ ಬರೀಬೇಕು. ಎರಡನೇ ಮೈನಸ್ ಅನ್ನ ನಾವು ಬ್ರಾಕೆಟ್ ಒಳಗೆ ಬರ್ಕೋಬೇಕು. ಓಕೆ, y2 minus y1 3 minus 7 whole square. ಓಕೆ, ರೈಟ್. ಸೊ ಈ ಬ್ರಾಕೆಟ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಬ್ರಾಕೆಟ್ ಅನ್ನ ಸಾಲ್ವ್ ಮಾಡ್ಕೊಂಡು ಅಂದ್ರೆ ಇದೇನಾಗುತ್ತೆ? -1 ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. -1 ಪ್ಲಸ್ 5 ಸ್ಕ್ವೇರ್ ಪ್ಲಸ್ 3 minus 7. ದೊಡ್ಡ ನಂಬರ್ ಸಣ್ಣ ನಂಬರ್ ಮೈನಸ್ ಮಾಡ್ತೀವಿ. ಸಣ್ಣ ಒಳಗೆ 3 ಹೋದ್ರೆ 4. ದೊಡ್ಡ ನಂಬರ್ ಇಂದ ಮೈನಸ್ ಐತ್ರಿ ಸೈನ್. ಸೊ ಇದರಿಂದ ಮೈನಸ್ ಹಾಕ್ತೀವಿ, -4 ಸ್ಕ್ವೇರ್. ಓಕೆ, ಸೊ -1 ಪ್ಲಸ್ 5 ಅಂದ್ರೆ ಏನ್ ಬರ್ತ್ರಿ? ಬಿಗ್ಗರ್ ನಂಬರ್ ಸ್ಮಾಲರ್ ನಂಬರ್ ನ ಮೈನಸ್ ಮಾಡ್ತೀವಿ. 5 ಒಳಗೆ 1 ಹೋದ್ರೆ 4 ಬರ್ತ್ರಿ. ಬಿಗ್ಗರ್ ನಂಬರ್ ಇಂದ ಪ್ಲಸ್ ಐತಿ, ಸೊ ಇದನ್ನ ಹಂಗೆ ಬಿಡ್ತೀವಿ. ಪ್ಲಸ್ -4 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ? ಪ್ಲಸ್ 16 ಬರ್ತೈತಿ. -4 ಇಂಟು -4 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರ್ತೈತಿ. 4 4 16 ಆಗಿರ್ತೈತಿ. ಓಕೆ, ಸೊ 4 ಸ್ಕ್ವೇರ್ ಅಂದ್ರೆ ಇದು 16 ಬರ್ತೈತಿ. 16 ಪ್ಲಸ್ 16 ಅಂದ್ರೆ ಏನ್ ಬರ್ತ್ರಿ? 32. ದಟ್ ಇಸ್ ದ ರೂಟ್ 32 ಯೂನಿಟ್ಸ್ ಇಸ್ ದ ಆನ್ಸರ್. ಓಕೆ, ಸರಿ. ಇದನ್ನ ನಾವು ಸ್ವಲ್ಪ ಇನ್ನೂ ಮುಂದುವರಿಸೋದಾಯ್ತು ಅಂತಂದ್ರೆ ಈ 32 ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಸ್ಕ್ವೇರ್ ನಂಬರ್ ಪ್ರಾಡಕ್ಟ್ ತರ ಬರೀತೀನಿ. ಓಕೆ, 32 ಅಂದ್ರೆ ಯಾವ ಒಂದು ಸ್ಕ್ವೇರ್ ಪ್ರಾಡಕ್ಟ್ ಆಗಿದ್ರಿ? 16 ಪ್ರಾಡಕ್ಟ್ ಆಗುತ್ತೆ. 16 2 32. 16 ಹೊರಗಡೆ ಬಂದ್ರೆ ಏನಾಗುತ್ತೆ ಅಂತಂದ್ರೆ 4 ಆಗ್ತತಿ. ಇದು 4 ರೂಟ್ 2 ಯೂನಿಟ್ಸ್ ಆಗಿರ್ತೈತಿ. ಓಕೆನಾ ಸರ್? ಇದ್ರೊಳಗೆ ಇದು ಆನ್ಸರ್ ಕರೆಕ್ಟಾ? ನೀವು ಇದನ್ನ ಬರೆದ್ರು ಮಾರ್ಕ್ಸ್ ಕೊಡ್ತಾರ್ರಿ, ಇದನ್ನ ಬರೆದ್ರು ಮಾರ್ಕ್ಸ್ ಕೊಡ್ತಾರ. ಎರಡನೇ ಆನ್ಸರ್ ಬರೆಯೋದು ಒಳ್ಳೆಯದು. ಓಕೆ, ರೈಟ್. ನಂತರ 28th ಕ್ವಶನ್ ಅನ್ನ ನೀವು ಸಾಲ್ವ್ ಮಾಡ್ಕೊಡ್ರಿ. 29th ಕ್ವಶನ್ ಏನೈತೆ ನೋಡ್ರಿ, ಫೈಂಡ್ ದ ಡಿಸ್ಟೆನ್ಸ್ ಇನ್ ಬಿಟ್ವೀನ್ ದ ಪಾಯಿಂಟ್ಸ್ A 5 minus 7 and B 1 minus 3. ಓಕೆ, ಸೊ ಏನ್ ಮಾಡ್ತೀವಿ? ಫಸ್ಟ್ ಕೆಲಸ ನಮ್ದೇನು? ಫಸ್ಟ್ ಕೆಲಸ ಏನಪ್ಪಾ ಅಂತಂದ್ರೆ ದಟ್ ಲೈನ್ ಅನ್ನ ಡ್ರಾ ಮಾಡ್ಕೊಂಡು ಎಂಡ್ ಪಾಯಿಂಟ್ಸ್ ಅನ್ನ ಲೊಕೇಟ್ ಮಾಡುವಂತದ್ದು. ಸೊ ಫಸ್ಟ್ ಪಾಯಿಂಟ್ ಏನೈತ್ರಿ? 5 minus 7 ಅದ. ಇನ್ನೊಂದು ಪಾಯಿಂಟ್ ಏನೈತಿ ಅಂತಂದ್ರೆ ದಟ್ ಈಸ್ 1 minus 3 ಐತಿ. ಕರೆಕ್ಟಾ? ರೈಟ್. ಸೊ ಇವೆರಡರ ಬಗ್ಗೆ ಡಿಸ್ಟೆನ್ಸ್ ರೀ. ಸೊ ಫಸ್ಟ್ ನಾವು ಇಲ್ಲಿ ಏನ್ ಬರ್ತೀವಿ? ಡಿಸ್ಟೆನ್ಸ್ ಫಾರ್ಮುಲಾ ಬರ್ಕೋತೀವಿ. ವಾಟ್ ಇಸ್ ದ ಡಿಸ್ಟೆನ್ಸ್ ಫಾರ್ಮುಲಾ? ದಟ್ ಈಸ್ x2 minus x1 whole square plus y2 minus y1 whole square. ಓಕೆ, ರೈಟ್. x2 minus x1 ಎಷ್ಟು ಅಂದ್ರೆ ಏನದ್ರಿ? ಇದನ್ನ x1 y1 ಇದು x2 y2 ಅನ್ಕೊಳಕತ್ತೀವಿ. x2 minus x1 ಅಂದ್ರೆ 1 minus 5 square plus y2 minus y1 minus 3. ಇಲ್ಲಿ ಮೈನಸ್ ಅದ.
ಇಲ್ಲಿ -7 ಐತಿ, ಅದನ್ನ ಬ್ರೊಕೆಟ್ ಒಳಗೆ ಬರ್ಕೊಳ್ಳೋಣ. ಬ್ರೊಕೆಟ್ ಕಂಪ್ಲೀಟ್, ಮುಂದೆ ಬ್ರೊಕೆಟ್ ಕಂಪ್ಲೀಟ್ ಮಾಡಿ ಸ್ಕ್ವೇರ್. ಈ ಬ್ರೊಕೆಟ್ ಇದಕ್ಕೆ ಸಂಬಂಧಪಟ್ಟಿದ್ದು, ಈ ಬ್ರೊಕೆಟ್ ಹೊರಗಡೆ ಬ್ರೊಕೆಟ್ಗೆ ಸಂಬಂಧಪಟ್ಟಿದ್ದು. ಓಕೆ ರೈಟ್, ಸರಿ. ಇದನ್ನ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, 1 - 5 ಅಂದ್ರೆ ಏನ್ ಬರ್ತ್ರಿ, -4 ಬರ್ತೈತಿ. -4 ಸ್ಕ್ವೇರ್ ಪ್ಲಸ್ ಇದೇನಾಗತ್ರಿ -3 ಮೈನಸ್ ಇಂಟು ಮೈನಸ್ ಪ್ಲಸ್ 7 ಸ್ಕ್ವೇರ್. ಓಕೆ ರೈಟ್, -4 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ 16 ಆಗ್ತೈತಿ, ಪ್ಲಸ್ -3 ಪ್ಲಸ್ 7 ದೊಡ್ಡ ನಂಬರ್ ಒಳಗೆ ಸಮ್ ನಂಬರ್ ನ ಮೈನಸ್ ಮಾಡ್ರಿ. 7 ಒಳಗೆ 3 ಹೋದ್ರೆ 4, ಇಲ್ಲಿ ದೊಡ್ಡ ನಂಬರ್ ಇಂದ ಏನದ್ರಿ ಸೈನ್ ಪ್ಲಸ್ ಅದ, ಹಂಗಂದ್ರೆ ಇದು +4 ಸ್ಕ್ವೇರ್ ಆಗಿರ್ತೈತಿ. ಓಕೆ, ಸ್ಕ್ವೇರ್ ರೂಟ್ ಆಫ್ 16, 4 ಸ್ಕ್ವೇರ್ ಅಂದ್ರೆ ಏನ್ರಿ 16. ಇಲ್ಲಿ ಎರಡು ಕಡೆ ಆನ್ಸರ್ ಸೇಮ್ ಬರಾಕತ್ತಲ್ರಿ. ಓಕೆ, ಸೊ ಪಾಯಿಂಟ್ಸ್ ಏನಾದ್ರೂ ಸೇಮ್ ಅದಾವ ಅಂದ್ರೆ ಸೇಮ್ ಇಲ್ಲ ರೀ. ಇಲ್ಲಿ -5 7 ಅದ, ಇಲ್ಲಿ 5 - 7 ಅದ, ಸ್ವಲ್ಪ ಸೈನ್ ಒಳಗೆ ಡಿಫ್ರೆಂಟ್ ಐತೆ. ಓಕೆ ರೈಟ್, ಸ್ವಲ್ಪ ಅದಕ್ಕೆ ಏನಪ್ಪಾ ಅಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಐತಿ ಈ ಪ್ರಾಬ್ಲಮ್ಗೆ ಆ ಪ್ರಾಬ್ಲಮ್ಗೆ. ರೈಟ್, 16 + 16 ಅಂದ್ರೆ 32 ಆಯ್ತು. ಸೊ 32 ನ ನಾವೇನ್ ಬರ್ತೀವಿ ಅಂದ್ರೆ 16 2s are 32. ಸೊ 16 ಸ್ಕ್ವೇರ್ ರೂಟ್ ತೆಗೆದ್ವಿ ಅಂದ್ರೆ 4 ಬರ್ತೈತಿ, 4√2 ಯೂನಿಟ್ಸ್ ಆಗಿರ್ತೈತಿ. ಓಕೆ ರೈಟ್, ನಂತರ 30th ಕ್ವಶನ್. ಇದು ಏನಪ್ಪಾ ಅಂತಂದ್ರೆ ಇದು ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಐತಿ, ಆದ್ರೆ ಇದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳೋಣ. ನಮ್ಮ ಎಕ್ಸಾಮ್ಗೆ ಈ ರೀತಿನೂ ಬರ್ಬೋದು. ಈ ಒಂದು ಲೆಕ್ಕ 30th ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ರೈಟ್, ಸರಿ, ದಟ್ ತೊಂದ್ರೆ ಇಲ್ಲ ರೀ, ಇದು ಸಾಲ್ವ್ ಮಾಡೋಣ ಅಂತ. ಏನ ನೋಡ್ರಿ, ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ P2 - 3 and Q10y is 10 units, then find the value of y. ಈ ಲೆಕ್ಕಕ್ಕೆ ಡಿಫ್ರೆನ್ಸ್ ಏನದ್ರಿ, ಡಿಫ್ರೆನ್ಸ್ ಏನದ ಅಂತಂದ್ರೆ ನಮ್ಗ ಇಲ್ಲಿ 2 ಪಾಯಿಂಟ್ಸ್ ಅನ್ನ ಕೊಟ್ಟು ಡಿಸ್ಟೆನ್ಸ್ ಅನ್ನ ಫೈಂಡ್ ಮಾಡು ಅಂತ ಹೇಳ್ತಿದ್ರು. ಈಗ ಏನ್ ಮಾಡಕತ್ತಾರ್ರಿ, ಈ ಡಿಸ್ಟೆನ್ಸ್ ಅನ್ನ ಕೊಡಾಕತ್ತಾರ, ಈ 2 ಪಾಯಿಂಟ್ ಒಳಗ ಒಂದು ಅನ್ನೋನ್ ವ್ಯಾಲ್ಯೂ ಕೊಡಾಕತ್ತಾರ, ಅದನ್ನ ಫೈಂಡ್ ಮಾಡ್ರಿ ಅಂತ ಹೇಳಕತ್ತಾರೆ. ಓಕೆ ರೈಟ್, ಸರಿ. ಬಟ್ ನಾವು ಮಾಡುವಂತಹ ಮೊದಲನೇ ಕೆಲಸ ಏನ್ರಿ, ಲೈನ್ ಅನ್ನ ಡ್ರಾ ಮಾಡ್ಕೊಂಡು ಅದರದ್ದು 2 ಎಂಡ್ ಪಾಯಿಂಟ್ಸ್ ಅನ್ನ ಗುರುತಿಸೋಣಂತ. ಓಕೆ, 30th ಕ್ವಶನ್. P ಎಷ್ಟದ್ರಿ 2 - 3 ಅದ. Q ಎಷ್ಟದ್ರಿ, Q ಏನದ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ Q ಹಿಯರ್, Q ಏನದ 10y ಅದ, 10y ಐತಿ. ಸೊ ಇವೆರಡರ ನಡುವಕ್ಕಲ್ದ ಇದು ಡಿಸ್ಟೆನ್ಸ್ ಎಷ್ಟೈತಿ ಅಂತಂದ್ರೆ 10 ಯೂನಿಟ್ಸ್ ಐತಿ. ಓಕೆ, ಸೊ ವಿ ನೋ ದ ಡಿಸ್ಟೆನ್ಸ್ ಫಾರ್ಮುಲಾ ಏನ್ರಿ, PQ is equal to x2 - x1 whole square plus y2 - y1 whole square. ಓಕೆ ರೈಟ್, PQ ಅಂದ್ರೆ ಗೊತ್ತ್ರಿ, ಅದೇನೈತಿ ಅಂತಂದ್ರೆ 10 ಅದ, is equal to x2 - x1. ಇದು x1 y1 ಆಗಿರ್ಲಿ, ಇದು x2 y2 ಆಗಿರ್ಲಿ. ಓಕೆ, x2 - x1 10 - 2 ಸ್ಕ್ವೇರ್, 10 - 2 ಸ್ಕ್ವೇರ್ ಪ್ಲಸ್ y2 - y1 y ಮೈನಸ್ y1 ಅಂದ್ರೆ ಏನೈತ್ರಿ -3 ಐತಿ, -3 ಹೋಲ್ ಸ್ಕ್ವೇರ್. ಸರಿನಾ, ಇದನ್ನ ಬರೆಯುವಾಗ ಸ್ವಲ್ಪ ಹುಷಾರಾಗಿರ್ರಿ. ಓಕೆ, ಇದ್ರೊಳಗೆ ಟ್ವಿಸ್ಟ್ ಇರೋದ ಇದ್ರೊಳಗ. ಓಕೆ, 10 is equal to 10 - 2 ಅಂದ್ರೆ ಏನ್ರಿ 8 ಸ್ಕ್ವೇರ್ ಪ್ಲಸ್ ಮೈನಸ್ ಇಂಟು ಮೈನಸ್ ಅಂದ್ರೆ ಇದೇನಾಗುತ್ತೆ ಪ್ಲಸ್ ಆಗುತ್ತೆ, ಹಂಗಂದ್ರೆ ಇದೇನಾಗುತ್ತೆ y + 3 ಸ್ಕ್ವೇರ್ ಆಗುತ್ತೆ. ಓಕೆ, ನಮ್ಗೆ ಇಲ್ಲಿ ಪ್ರಾಬ್ಲಮ್ ಮಾಡಕತ್ತಿರೋದು ಏನ್ರಿ, ಈ ಸ್ಕ್ವೇರ್ ರೂಟ್ ಪ್ರಾಬ್ಲಮ್ ಮಾಡಕತ್ತೈತಿ. ಈ ಸ್ಕ್ವೇರ್ ರೂಟ್ ಹೋಗ್ಬೇಕಂದ್ರೆ ಏನ್ ಮಾಡೋಣ್ರಿ, ಎರಡು ಕಡೆ ಸ್ಕ್ವೇರ್ ಮಾಡ್ಕೊಳ್ಳೋಣ ಅಂತ. ಓಕೆ ರೈಟ್, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಎರಡು ಕಡೆ ಸ್ಕ್ವೇರ್ ಮಾಡಿದ್ರೆ ಇದೇನಾಗುತ್ತೆ, ಇದಕ್ಕೆ ಸ್ಕ್ವೇರ್ ಹಾಕ್ತೇವಿ, ಆ ನಂತರ ಇದಕ್ಕೂ ಸ್ಕ್ವೇರ್ ಹಾಕ್ತೇವಿ. ಇಲ್ಲಿ ಸ್ಕ್ವೇರ್ ಟು ಸ್ಕ್ವೇರ್ ಕ್ಯಾನ್ಸಲ್ ಆಗ್ತೈತಿ. ಓಕೆ, 10 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ 100 ಆಗುತ್ತೆ, ಇಸ್ ಈಕ್ವಲ್ ಟು 8 ಸ್ಕ್ವೇರ್ ಅಂದ್ರೆ 64 ಪ್ಲಸ್ y + 3 ಹೋಲ್ ಸ್ಕ್ವೇರ್. ಓಕೆ ರೈಟ್, 64 ಈ ಕಡೆ ಬರಲ್ರಿ, ಇದೇನಾಗುತ್ತೆ 100 - 64 is equal to y + 3 ಹೋಲ್ ಸ್ಕ್ವೇರ್. ಇದನ್ನ ಎಕ್ಸ್ಪಾಂಡ್ ಮಾಡ್ಕೊಂಡ್ಬಿಡು ನೋಡ್ರಿ, ಬ್ಯಾಡ್ರಿ, ಅವಸರ ಬೇಡ, ನಮ್ಗೆ ಇಲ್ಲೇ ಆನ್ಸರ್ ಏನಪ್ಪಾ ಅಂದ್ರೆ ಈಸಿಯಾಗಿ ಬಂದ್ಬಿಡ್ತೈತಿ. ಓಕೆ, 100 - 64 ಅಂದ್ರೆ ಎಷ್ಟ್ರಿ 36 is equal to y + 3 ಹೋಲ್ ಸ್ಕ್ವೇರ್. ಓಕೆ, y + 3 ಹೋಲ್ ಸ್ಕ್ವೇರ್ ಬೇಕು, y + 3 ವ್ಯಾಲ್ಯೂ ಬೇಕು. ಹಾಗಾದ್ರೆ ಇದ್ರದ್ದು ಇದು ಎರಡು ಕಡೆ ಸ್ಕ್ವೇರ್ ರೂಟ್ ತಗೊಂಡ್ವಿ ಅಂದ್ರೆ ಏನಾಗುತ್ತೆ, ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಇದು ಹೋಗುತ್ತೆ. ನಮ್ಗೆ ಇಲ್ಲಿ ಏನು ಉಳಿತೈತಿ ಅಂದ್ರೆ √36 ಉಳಿತೈತಿ, √36 ಯೂನಿಟ್ಸ್ ಯಾಕೆ ಈಗ ಬೇಡ ನಡೀತೈತಿ. ಓಕೆ, ಸೊ ಇದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಪ್ಲಸ್ ಆರ್ ಮೈನಸ್ ಅನ್ನ ತಗೋತೀನಿ. ಓಕೆ, ಸೊ ಒಂದೊಂದ್ ಕಡೆ ನಾವು ಪ್ಲಸ್ ಆರ್ ಮೈನಸ್ ತಗೋತೀವಿ, ಒಂದೊಂದ್ ಕಡೆ ಪ್ಲಸ್ ಆರ್ ಮೈನಸ್ ತಗೊಳ್ಳೋದಿಲ್ಲ. ಯಾವಾಗ ತಗೋತೀವಿ ಅಂತಂದ್ರೆ ಕೋಆರ್ಡಿನೇಟ್ಸ್ ಅನ್ನ ನಾವು ಕಂಡುಹಿಡಿಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಪ್ಲಸ್ ಕೋಆರ್ಡಿನೇಟ್ ಮೈನಸ್ ಕೋಆರ್ಡಿನೇಟ್ ಬರ್ತಾವ್ರಿ, ಅಲ್ಲಿ ನಾವು ತಗೋತೀವಿ.
ಆದ್ರ ಡಿಸ್ಟೆನ್ಸ್ ಅನ್ನ ಫೈಂಡ್ ಮಾಡು ಅಂತಂದ್ರೆ ನಮ್ ಪ್ಲಸ್ ಆರ್ ಮೈನಸ್ ಬೇಕಾಗಿಲ್ಲ, ಜಸ್ಟ್ ಪ್ಲಸ್ ಅಷ್ಟ ತಗೋತೀವಿ. ಯಾಕಂದ್ರೆ ಡಿಸ್ಟೆನ್ಸ್ ಅನ್ನ ನಾವು ನೆಗೆಟಿವ್ ಒಳಗ ಹೇಳೋದಿಲ್ಲ. ಓಕೆ ರೈಟ್. ಸರಿ, ಇದೇನಾಗುತ್ತೆ ನೋಡ್ರಿ, y ಪ್ಲಸ್ 3 ಇಸ್ ಈಕ್ವಲ್ ಟು y ಪ್ಲಸ್ 3 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 36. ರೂಟ್ 36 ವ್ಯಾಲ್ಯೂ ಏನ್ರಿ 6 ಬರ್ತೈತಿ. ಹಂಗಂದ್ರೆ ನಾನು ಇದನ್ನ ಏನ್ ಮಾಡ್ತೀನಿ, ಏನ್ ಬರ್ತೀನಿ ಅಂದ್ರೆ y ಪ್ಲಸ್ 3 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 6 ಅಂತ ಬರ್ಕೋತೀನಿ. ಇದೇನಾಗುತ್ತೆ ವ್ಯಾಲ್ಯೂ y ಪ್ಲಸ್ 3 ಇಸ್ ಈಕ್ವಲ್ ಟು ಒಂದು ಪ್ಲಸ್ 6 ಆಗುತ್ತೆ. ಇಲ್ಲ ಅಂದ್ರೆ y ಪ್ಲಸ್ 3 ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ ಮೈನಸ್ 6 ಆಗ್ತತಿ. ಓಕೆ, ಸೊ ಈ 3 ರೈಟ್ ಸೈಡ್ ಹೋಗ್ಲಿ, ಇದೇನಾಗತ್ರಿ 6 ಪ್ಲಸ್ 3 ಬಲಗಡೆ ಹೋದ್ರೆ ಮೈನಸ್ 3 ಆಗುತ್ತೆ. ಸೊ 6 ಮೈನಸ್ 3 ಅಂದ್ರೆ ಏನ್ ಬರ್ತ್ರಿ 3 ಬರ್ತತಿ. ಸೊ y ವ್ಯಾಲ್ಯೂ 3 ಆಗ್ತತಿ. ಇಲ್ಲಿ 3 ರೈಟ್ ಸೈಡ್ ಹೋದ್ರೆ ಮೈನಸ್ 3 ಆಗ್ತತಿ. ಓಕೆ, ಮೈನಸ್ 6 ಮೈನಸ್ 3 ದಟ್ ಈಸ್ y ಇಸ್ ಈಕ್ವಲ್ ಟು ಮೈನಸ್ 9. ಅಂದ್ರೆ ಇಲ್ಲಿ y ಕೋಆರ್ಡಿನೇಟ್ ಏನಾಗಿರ್ಬೋದು ಅಂತಂದ್ರೆ 3 ಆಗಿರ್ಬೋದು, ಇಲ್ಲ ಅಂತಂದ್ರೆ ಮೈನಸ್ y ಆದ್ರೂ ಆಗಿರ್ಬೋದು. ಓಕೆನಾ, ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 31st ಕ್ವಶನ್ ರೀ. ಇದು 30th ಕ್ವಶನ್ ಹೆಂಗದಲ್ಲ, ಇದು ಅದೇ ರೀತಿಯಾದಂತ ಸೇಮ್ ಪ್ರಾಬ್ಲಮ್ ಅದ, ಡಿಟು ಐತಿ. ಸೊ ಇದನ್ನ ನೀವು ಸಾಲ್ವ್ ಮಾಡ್ಕೋತೀರಿ ಅಂತಂದ್ರೆ ನಿಮ್ಮ ಮೇಲೆ ಬಿಡ್ತಾ ಇದ್ದೀನಿ. ನಾನು 32nd ಕ್ವಶನ್ ನ ಸಾಲ್ವ್ ಮಾಡ್ತೀನಿ. ಓಕೆ, ಸೊ 32nd ಕ್ವಶನ್ ಏನದ ನೋಡ್ರಿ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ P and Q from the given graph and find the length of PQ using distance formula. ಓಕೆ, ಸೊ ದಟ್ ಇದು ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡುವಂತಹ ಪ್ರಾಬ್ಲಮ್. ಸ್ವಲ್ಪ ಇದ್ರೊಳಗೆ ಏನಪ್ಪಾ ಅಂದ್ರೆ ಡಿಫ್ರೆಂಟ್ ಅದ. ಏನಂದ್ರೆ ಮೊದಲ ನಮ್ಗೆ ಎಂಡ್ ಪಾಯಿಂಟ್ಸ್ ಅನ್ನ ಕೊಡ್ತಿದ್ದಾರೆ, ಇಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಎಂಡ್ ಪಾಯಿಂಟ್ಸ್ ನಾವೇ ಅದನ್ನ ಬರ್ಕೊಂಡು ಅದನ್ನ ಸಾಲ್ವ್ ಮಾಡ್ಬೇಕಾಗೈತಿ. ಓಕೆ ರೈಟ್. ಸೊ ಈ ಪಿ ಪಾಯಿಂಟ್ ಇದನ್ನ ಕೋಆರ್ಡಿನೇಟ್ಸ್ ಅನ್ನ ಬರೆಯೋದಾಯ್ತು ಅಂತಂದ್ರೆ ಈ ಪಾಯಿಂಟ್ ಲಿಂದ ನಾವ್ ಏನ್ ಮಾಡೋಣ ಅಂತಂದ್ರೆ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಲೈನ್ ಎಳೆಯೋಣಂತ್ರಿ. ಓಕೆ, ಸೊ ಫಸ್ಟ್ ಎಕ್ಸ್ ಆಕ್ಸಿಸ್ ಗೆ ಹಾಕ್ತೀನಿ, ಆನಂತರ ವೈ ಆಕ್ಸಿಸ್ ಗೆ ಹಾಕ್ತೀನಿ. ಇದು ಎರಡು ಯಾವ ಪಾಯಿಂಟ್ ಒಳಗೆ ಕಟ್ ಮಾಡಕತ್ತಾವ ಅಂದ್ರೆ ಮೊದಲೇದು ಎಕ್ಸ್ ಆಕ್ಸಿಸ್ ಅನ್ನ ಅದೇನ್ರಿ 1 ನಂಬರ್ ಒಳಗೆ ಕಟ್ ಮಾಡ್ಲಿಕ್ಕತ್ತೈತಿ, ವೈ ಆಕ್ಸಿಸ್ ಅನ್ನ 1 ಒಳಗೆ ಕಟ್ ಮಾಡಕತ್ತೈತಿ. ಅಂದ್ರೆ ಅದ್ರ ಕೋಆರ್ಡಿನೇಟ್ಸ್ 1 1 ಆಗ್ಯಾವ. ಆಗುತ್ತಾ? ನಂತರ ಕ್ಯೂ. ಸೊ ಕ್ಯೂದ ನಾವೇನಪ್ಪಾ ಅಂತಂದ್ರೆ ಇದನ್ನ ನಾವು ಇಲ್ಲಿ ಎಕ್ಸ್ ಆಕ್ಸಿಸ್ ಗೆ ಮತ್ತೆ ವೈ ಆಕ್ಸಿಸ್ ಗೆ ಪರ್ಪೆಂಡಿಕ್ಯುಲರ್ ಲೈನ್ಸ್ ಹೇಳಿದ್ರೆ, ಓಕೆ, ವೈ ಆಕ್ಸಿಸ್ ಗೆ ನಂತರ ಎಕ್ಸ್ ಆಕ್ಸಿಸ್ ಗೆ ಪರ್ಪೆಂಡಿಕ್ಯುಲರ್ ಲೈನ್ ಹೇಳಿದ್ರೆ ಎಕ್ಸ್ ಆಕ್ಸಿಸ್ ಅನ್ನ ಅದು 5 ಪಾಯಿಂಟ್ ಒಳಗೆ ಕಟ್ ಮಾಡಕತ್ತೈತಿ, ಆ ನಂತರ ವೈ ಆಕ್ಸಿಸ್ ಅನ್ನ 4 ಪಾಯಿಂಟ್ ಒಳಗೆ ಕಟ್ ಮಾಡಕತ್ತೈತಿ. ಅದ್ರ ಕೋಆರ್ಡಿನೇಟ್ಸ್ ಏನಾಗ್ಯಾವ ಅಂತಂದ್ರೆ 5 4 ಆಗ್ಯಾವ. ಓಕೆ ರೈಟ್. ಸೊ ಇದರ ಡಿಸ್ಟೆನ್ಸ್ ಅನ್ನ ಕಂಡಿಡಿ ಅಂತ ಹೇಳಕತ್ತಾರೆ. ಸೊ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ, ನಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತು, ದಟ್ ಇಸ್ ಪಿ ಕ್ಯೂಬ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಮುಂದೆಲ್ಲ ಏನಪ್ಪಾ ಅಂದ್ರೆ ಸೇಮ್ ಇರ್ತದೆ. ಓಕೆ, ಸೊ ಇದು x1 y1 ಆಗಿರ್ಲಿ, ಇದು x2 y2 ಆಗಿರ್ಲಿ. ಹಂಗಂದ್ರೆ ಇದು ಏನಾಗುತ್ತೆ ಅಂತಂದ್ರೆ x2 ಮೈನಸ್ x1 5 ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 4 ಮೈನಸ್ 1 ಹೋಲ್ ಸ್ಕ್ವೇರ್. ಸರಿನಾ? ರೈಟ್. 5 ಮೈನಸ್ 1 ಅಂದ್ರೆ ಏನಾಗುತ್ತೆ 4 ಬರ್ತೈತಿ, 4 ಸ್ಕ್ವೇರ್. 4 ಮೈನಸ್ 1 ಅಂದ್ರೆ 3 ಬರ್ತೈತಿ, 3 ಸ್ಕ್ವೇರ್. 4 ಸ್ಕ್ವೇರ್ ಅಂದ್ರೆ 16, 3 ಸ್ಕ್ವೇರ್ ಅಂದ್ರೆ 9. 16 ಪ್ಲಸ್ 3 16 ಪ್ಲಸ್ 9 ಅಂದ್ರೆ ಏನ್ ಬರ್ತ್ರಿ 25 ಬರ್ತೈತಿ. ರೂಟ್ 25 ಅಂದ್ರೆ ಏನ್ ಬರ್ತ್ರಿ 5 ಯೂನಿಟ್ಸ್ ಬರ್ತೈತಿ. ಓಕೆ ರೈಟ್. ಸರಿ, ಇದನ್ನ ನಾನು ಇಲ್ಲಿ ಮುಂದೆ ಬರೀತೀನಿ. ಏನ್ರಿ ಇದೇನ್ ಬರ್ತದ 5 ಯೂನಿಟ್ಸ್ ಬರ್ತೈತಿ. ಆಗಲೇ ಪ್ಲಸ್ ಆರ್ ಮೈನಸ್ ತಗೊಂಡ್ರಿ, ಈಗ ಬರೀ ಪ್ಲಸ್ ಅಷ್ಟೇ ತೊಗೊಳಕತ್ತೀವಿ. ಈಗ ನಾವು ಯಾಕೆ ಪ್ಲಸ್ ತೊಗೊಳಕತ್ತೀವಿ ಅಂತಂದ್ರೆ ಇಲ್ಲಿ ನಾವು ಡಿಫೈನ್ ಮಾಡ್ತಾ ಇರೋದು ಡಿಸ್ಟೆನ್ಸ್. ಡಿಸ್ಟೆನ್ಸ್ ಯಾವಾಗ್ಲೂ ನೆಗೆಟಿವ್ ಇರಲ್ಲ, ಪಾಸಿಟಿವ್ ಆಗಿರ್ತೈತಿ. ಹಿಂಗಾಗಿ ನಾವು ಮೈನಸ್ ತಗೊಳ್ಳಲ್ಲ, ಬರೀ ಪ್ಲಸ್ ಅಷ್ಟೇ ತಗೋತೀವಿ. ಓಕೆ, ನೆಕ್ಸ್ಟ್ 33rd ಕ್ವಶನ್ ಏನದ ನೋಡ್ರಿ, ಫೈಂಡ್ ದ ರೇಷಿಯೋ ಇನ್ ವಿಚ್ ದ ಪಾಯಿಂಟ್ ಮೈನಸ್ 4 6 divides the line segment joining the points minus 6 10 and 3 minus 8 internally. ಓಕೆ, ಸೊ ದಟ್ ಎರಡು ಎಂಡ್ ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡುವಂತ ಲೈನ್ ನ -4 6 ಅನ್ನುವಂತಹ ಒಂದು ಪಾಯಿಂಟ್ ಏನ್ ಮಾಡಕತ್ತೈತಿ ಅಂತಂದ್ರೆ ಡಿವೈಡ್ ಮಾಡಕತ್ತೈತ್ರಿ. ಆ ಡಿವೈಡ್ ಮಾಡುವಂತ ರೇಷಿಯೋ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ರೇಷಿಯೋ ನಮಗೆ ಕೊಟ್ಟಿಲ್ಲ, ನಾವು ರೇಷಿಯೋ ಅನ್ನ ಫೈಂಡ್ ಮಾಡ್ಬೇಕಾಗೈತಿ. ಓಕೆ ರೈಟ್. ಸೊ ಮೊದಲು ಏನ್ ಮಾಡೋಣ ಅಂತಂದ್ರ ದಟ್ ಆ ಒಂದು ಲೈನ್ ಇದ್ದು ಎಂಡ್ ಪಾಯಿಂಟ್ಸ್ ಮತ್ತು ಅದು ಡಿವೈಡ್ ಮಾಡುವಂತ ಪಾಯಿಂಟ್ ಅದ್ದು ರೇಷಿಯೋಸ್ ಅನ್ನ ಬರ್ಕೊಳ್ಳೋಣಂತ್ರಿ. ಓಕೆ ರೈಟ್. ಸೊ ಪಾಯಿಂಟ್ಸ್ ಮೆನ್ಷನ್ ಮಾಡಿದಾರ. ರೈಟ್, ಏನದಾವ್ರಿ ಅವ್ ಪಾಯಿಂಟ್ಸ್? ಒಂದ್ ಕಡೆ -6 10 ಅದ ಒಂದ್ ಎಂಡ್ ಪಾಯಿಂಟ್, ಇನ್ನೊಂದ್ ಎಂಡ್ ಪಾಯಿಂಟ್ ಏನೈತೆ ಅಂತಂದ್ರೆ ದಟ್ ಇಸ್ 3 -8 ಐತಿ. ಓಕೆ, ಇದು ಪಾಯಿಂಟ್ ಎ ಆಗಿರ್ಲಿ, ಇದು ಪಾಯಿಂಟ್ ಬಿ ಆಗಿರ್ಲಿ. ಓಕೆ, ಸೊ ಇಂಟರ್ನಲ್ಲಿ ಇವೆರಡು ಈ ಲೈನ್ ಅನ್ನ ಇಂಟರ್ನಲ್ಲಿ ಒಂದ್ ಪಾಯಿಂಟ್ ಡಿವೈಡ್ ಮಾಡಕತ್ತಿ. ಆ ಪಾಯಿಂಟ್ ಕೋಆರ್ಡಿನೇಟ್ಸ್ ಏನದಾವು ಅಂತಂದ್ರೆ -4 6 ಅದಾವು. ಓಕೆ, ನಮ್ಗೆ ಏನ್ ಫೈಂಡ್ ಮಾಡಂದಾರ್ರಿ, ಇದು ಯಾವ ರೇಷಿಯೋ ಒಳಗ ನಮ್ಗೆ ಇದು ಡಿವೈಡ್ ಮಾಡ್ತತಿ ಅದನ್ನ ಫೈಂಡ್ ಮಾಡ್ರಿ ಅಂತ ಹೇಳಕತ್ತಾರ. ಓಕೆ ರೈಟ್. ಸರಿ, ನಮಗ
ಏನಂತಂದ್ರೆ ದಟ್ ಸೆಕ್ಷನ್ ಫಾರ್ಮುಲಾ ಗೊತ್ತು. ಒಂದು ಪಾಯಿಂಟ್ ಡಿವೈಡ್ ಮಾಡ್ತೈತಿ ಅಂತಂದ್ರೆ ಅದ್ರ ಕೋಆರ್ಡಿನೇಟ್ಸ್ ಏನಾಗಿರ್ತಾವ್ರಿ, ಏನಾಗಿರ್ತಾವ ಅಂತಂದ್ರೆ ದಟ್ m2x1 m2x1 ಪ್ಲಸ್ m1 x2 ಡಿವೈಡೆಡ್ ಬೈ m1 ಪ್ಲಸ್ m2 ಇದು x ಕೋಆರ್ಡಿನೇಟ್ ಆಗಿರುತ್ತೆ. ಆಂತರ y ಕೋಆರ್ಡಿನೇಟ್ ಏನಾಗಿರುತ್ತೆ m2 y1 ಪ್ಲಸ್ m1 y2 ಡಿವೈಡೆಡ್ ಬೈ m1 ಪ್ಲಸ್ m2 ಆಗಿರುತ್ತೆ. ಓಕೆ, ಸೊ ಇದ್ರ ನಮ್ಗೆ ಎಕ್ಸ್ ಕೋಆರ್ಡಿನೇಟ್ ಆಲ್ರೆಡಿ ಗೊತ್ತದ, ಇದೇನಂದ್ರೆ -4 ಐತಿ, ಇದೇನಂತಂದ್ರೆ 6 ಆಗೈತಿ. ಓಕೆ, ಸೊ ನಾವು ಇದನ್ನಾದ್ರೂ ತಗೊಳ್ಳಿ ಅಥವಾ ಇದನ್ನಾದ್ರೂ ತಗೊಳ್ಳಿ, ನಾವು ಸಾಲ್ವ್ ಮಾಡ್ಕೋತ ಹೋದ್ವಿ ಅಂದ್ರೆ ನಮ್ಗೆ m1 ರೇಷಿಯೋ m2 ಸಿಕ್ಕಿರ್ತೈತಿ. ಯಾಕಂದ್ರೆ ಎರಡರೊಳಗೂ m1 m2 ಅದಾವ್ರಿ. ಓಕೆನಾ, ರೈಟ್. ಸರಿ, ಈಗ ನಮ್ಗ ನಾನು ಏನ್ ತಗೋತೀನಿ ಅಂತಂದ್ರೆ ದಟ್ ಇದ್ರೊಳಗೆ ಸ್ವಲ್ಪ ಮೊದಲಿಗೆ ನಾ ಇದನ್ನ ಬರ್ಕೋತೇನ್ರಿ, ಅದಾದ ನಂತರ ನಾನು ಏನ್ ತಗೋಬೇಕು ಅಂತಂದ ಹೇಳಿ ನಿರ್ಧಾರ ಮಾಡ್ತೀನಿ. ಓಕೆ, ಸೊ ಸಿ ಪಾಯಿಂಟ್ ಏನೈತ್ರಿ ಇಲ್ಲಿ m2 x1 ಅಂದ್ರೆ ಏನೈತ್ರಿ -6 ಐತಿ, m2 ಇಂಟು -6 ಪ್ಲಸ್ m1 x2 m1 ಅಂದ್ರೆ ಗೊತ್ತಿಲ್ಲ, ಅದನ್ನ ಹಂಗ ಬರ್ಕೋತೀವಿ. x2 ಅಂದ್ರೆ ಏನೈತ್ರಿ 3 ಐತಿ. ಓಕೆ, m1 ಇಂಟು 3 ಡಿವೈಡೆಡ್ ಬೈ m1 ಪ್ಲಸ್ m2. ಓಕೆನಾ, y ಕೋಆರ್ಡಿನೇಟ್ಸ್ ಅಂತಂದ್ರೆ ಏನಂದ್ರಿ m2 y1 ಅಂದ್ರೆ ಏನೈತ್ರಿ 10 ಐತಿ, m2 ಇಂಟು 10 ಪ್ಲಸ್ m1 ಇಂಟು y2 ಅಂದ್ರೆ ಏನೈತ್ರಿ -8 ಐತಿ, ಡಿವೈಡೆಡ್ ಬೈ m1 ಪ್ಲಸ್ m2. ಸರಿನಾ, ಇದು ನಮ್ಮ y ಕೋಆರ್ಡಿನೇಟ್. ಓಕೆ, ಸೊ ಇಲ್ಲಿ ನಾವು ಯಾವ ತಗೊಂಡ್ರು ನಡೀತೈತಿ. ಸೊ ಬೆಟರ್ ನಾನು ಏನ್ ಮಾಡ್ತೇನೆ ಅಂದ್ರೆ ಎಕ್ಸ್ ಕೋಆರ್ಡಿನೇಟರ್ ನ ತಗೊಂಡು ನಾವು ಸಾಲ್ವ್ ಮಾಡ್ತೇನ್ರಿ. ನೀವೇನ್ ಮಾಡ್ರಿ ಅಂತಂದ್ರೆ y ಕೋಆರ್ಡಿನೇಟ್ ತಗೊಂಡು ಸಾಲ್ವ್ ಮಾಡಿ ನೋಡ್ರಿ, ದಟ್ ನನ್ನ ಆನ್ಸರ್ ನಿಮ್ಮ ಆನ್ಸರ್ ಎರಡು ಸೇಮ್ ಬರ್ತದೆ ಇಲ್ಲ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ. ಓಕೆ, ರೈಟ್. ಸರಿ, ಇದು ಎಕ್ಸ್ ಕೋಆರ್ಡಿನೇಟ್ಸ್ ಅನ್ನೋ ಕೋಆರ್ಡಿನೇಟ್ ತಗೊಂಡ್ರಿ ಅಂತಂದ್ರೆ -6 ಇಂಟು m2 ಅಂದ್ರೆ ಏನಾಗ್ತ್ರಿ -6m2 ಪ್ಲಸ್ 3 ಇಂಟು m1 ಅಂದ್ರೆ 3m1 ಡಿವೈಡೆಡ್ ಬೈ m1 ಪ್ಲಸ್ m2 ತಗೊಂಡಿರೋದು ಯಾವುದು ಎಕ್ಸ್ ಕೋಆರ್ಡಿನೇಟ್ ಅಂದ್ರೆ ಯಾವ್ದು ಐತ್ರಿ -4 ಐತಿ. ಓಕೆ, ರೈಟ್. ಇದು ಡಿವೈಡೆಡ್ ಬೈ ಇದು ಈ ಕಡೆ ಹೋಗ್ಲಿ ಇಂಟು ಆಗ್ತೈತಿ, ಅಂದ್ರೆ ಇದೇನಾಗ್ತ್ರಿ 6m2 ಪ್ಲಸ್ 3m1 ಈಸ್ ಈಕ್ವಲ್ ಟು -4 ಇಂಟು ಬ್ರಾಕೆಟ್ m1 ಪ್ಲಸ್ m2 ಆಗ್ತೈತಿ. ಸರಿನಾ, ರೈಟ್. ಸೊ ಇದನ್ನ ನಾವು ಇದೇ ರೀತಿ ಬರ್ಕೊಳ್ಳೋಣ. -6m2 ಪ್ಲಸ್ 3m1 ಇದು ಸಾಲ್ವ್ ಮಾಡ್ಕೊಳ್ಳೋಣ. -4 ಇಂಟು m1 ಅಂದ್ರೆ -4m1 -4 ಇಂಟು m2 ಅಂದ್ರೆ -4m2 ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್. ಓಕೆ, ನೆಕ್ಸ್ಟ್ ಕೆಲಸ ಏನ್ ಮಾಡೋಣ ಅಂತಂದ್ರೆ m1 ಅನ್ನ ಒಂದ್ ಕಡೆ ತಗೊಂಡ್ಬರೋಣ, m2 ಇನ್ನೊಂದು ಕಡೆ ತಗೊಂಡೋಗೋಣತ್ರಿ. ಓಕೆ, ಇಲ್ಲಿ ಈ -4m1 ನ ಈ ಕಡೆ ತಗೊಂಡ್ಬರ್ತೀನಿ, ಅಂದ್ರೆ ಇದೇನಾಗತ್ರಿ 3m1 -4 ಈ ಕಡೆ ಬಂದ್ರೆ ಏನಾಗತ್ರಿ ಪ್ಲಸ್ 4m1 ಆಗುತ್ತೆ. ಸರಿನಾ, ಓಕೆ, ಇದು ಬಲಗಡೆ ಹೋಗ್ಲಿ, ಅಂದ್ರೆ ಇದೇನಾಗುತ್ತೆ -4m2 ಇದು ಬಲಗಡೆ ಹೋದ್ರೆ ಏನಾಗುತ್ತೆ ಅಂದ್ರೆ ಪ್ಲಸ್ 6m2 ಆಗ್ತತಿ. ಓಕೆ, 3 ಪ್ಲಸ್ 4 ಅಂದ್ರೆ 7m1 ಇಸ್ ಈಕ್ವಲ್ ಟು -4 ಪ್ಲಸ್ 6 ಅಂದ್ರೆ ಏನ್ ಬರ್ತ್ರಿ ದೊಡ್ಡ ನಂಬರ್ ಸಣ್ಣ ನಂಬರ್ ಮೈನಸ್ ಮಾಡ್ರಿ. 6 ಒಳಗೆ 4 ಹೋದ್ರೆ 2, ದೊಡ್ಡ ನಂಬರ್ ಇದು ಪ್ಲಸ್ ಐತಿ, ಹಂಗಂದ್ರೆ ಇದು ಪ್ಲಸ್ 2m2 ಆಗಿರ್ತೈತಿ. ಓಕೆ, m2 ಈ ಕಡೆ ಬರ್ಲಿ, 7 ಈ ಕಡೆ ಹೋಗ್ಲಿ, ಅಂದ್ರೆ ಇದೇನಾಗತ್ರಿ m1 ಬೈ m2 ಈಸ್ ಈಕ್ವಲ್ ಟು m1 ಬೈ m2 ಈಸ್ ಈಕ್ವಲ್ ಟು 7 ಈ ಕಡೆ ಬಂದ್ರೆ ಏನಾಗ್ತದೆ 2/7 ಆಗುತ್ತೆ. ಓಕೆ, ರೈಟ್. ಸೊ ಹಾಗಾದ್ರೆ ನಾವು ಇದನ್ನ ಯಾವ ರೀತಿ ಬರೀಬಹುದ್ರಿ m1 ರೇಷೋ m2 ಈಸ್ ಈಕ್ವಲ್ ಟು 2:7 ಅಂತ ಬರಿಬಹುದು. ಹಾಗಾದ್ರೆ ಇವು ಎರಡು ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡುವಂತ ಲೈನ್ ನ ಈ ಒಂದು ಪಾಯಿಂಟ್ ಏನ್ ಇದೆ, ಈ ಪಾಯಿಂಟ್ ಏನ್ ಡಿವೈಡ್ ಮಾಡ್ತಲ್ರಿ ಅದು ಯಾವ ರೇಷೋ ಒಳಗೆ ಡಿವೈಡ್ ಮಾಡ್ಲಿಕ್ಕೆ ಅಂತಂದ್ರೆ 2:7 ರೇಷೋ ಒಳಗ ಡಿವೈಡ್ ಮಾಡಾಕತ್ತೈತಿ. ಓಕೆ, ರೈಟ್. ಸೊ 33rd ಕ್ವಶನ್ ಆಯ್ತು. ನಂತರ 34th ಕ್ವಶನ್ ಏನಂದ್ರೆ ನೋಡ್ರಿ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ which divides the line segment joining the points 4-3 and 8-5 internally in the ratio 3:1. ಇದರದು ಉಲ್ಟಾ, ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದ ಅಂತಂದ್ರೆ ರೇಷೋ ಫೈಂಡ್ ಮಾಡಿದ್ದಾರೆ. ಈಗ ಏನ್ ಹೇಳಕತ್ತಂದ್ರೆ ರೇಷೋ ಅವರ ಕೊಟ್ಟಾರ, ನಮಗ ಏನ್ ಮಾಡತ್ತಂದ್ರ ದಟ್ ಆ ಒಂದು ಪಾಯಿಂಟ್ ಅದ್ದು ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಮಾಡಂತ ಹೇಳಕತ್ತಾರ. ಸರಿ, 34th ಕ್ವಶನ್ ನಾವೇನ್ ಮಾಡನ್ರಿ ಮೊದ್ಲೇಕ ದಟ್ ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳೋಣ. ಓಕೆ, ದಟ್ ಈಸ್ ಒಂದು ಎಂಡ್ ಪಾಯಿಂಟ್ ಏನೈತಿ ಅಂತಂದ್ರೆ 4-3 ಐತಿ. ಓಕೆ, ಇನ್ನೊಂದು ಎಂಡ್ ಪಾಯಿಂಟ್ ಏನೈತ್ರಿ ಒಂದು 4-3 ಐತಿ, ಇನ್ನೊಂದು 8-5 ಐತಿ.
ಕರೆಕ್ಟ್ 88885 ಐತೆ. ಓಕೆ 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 ರೈಟ್ ಕರೆಕ್ಟ್ ಅದ್ರಿ. ಸೊ ಇದೇನ್ ಮಾಡಕತೈತಿ ಅಂತಂದ್ರೆ ಇನ್ನೊಂದು ಪಾಯಿಂಟ್ ಇಲ್ಲಿ ಸಿ ಏನ್ ಮಾಡಕತೈತಿ ಅಂತಂದ್ರೆ ಇದನ್ನ 3:1 ಒಳಗ ಡಿವೈಡ್ ಮಾಡಕತೈತಿ. ಹಾಗಾದ್ರೆ ಇದ್ರ ಕೋಆರ್ಡಿನೇಟ್ಸ್ ಏನಾಗಿರ್ತಾವು ಅಂತ ಕೇಳಕತ್ತಾರ. ಓಕೆ ಸೊ ಇದ್ರ ಕೋಆರ್ಡಿನೇಟ್ಸ್ ಏನಾಗಿರ್ತಾವ್ರಿ m2x1 ಪ್ಲಸ್ m1x2 ಡಿವೈಡೆಡ್ ಬೈ m1 ಪ್ಲಸ್ m2. ಎಲ್ಲಾ ಒಂದು ಚಾಪ್ಟರ್ ಫಾರ್ಮುಲಾ ಇಷ್ಟು ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ನಮಗೆ ಒಟ್ಟು 38 ಪ್ರಾಬ್ಲಮ್ ಒಳಗ ದಟ್ ಮೊದಲೇ 16 ಪ್ರಾಬ್ಲಮ್ ಬಿಡ್ರಿ, ಉಳಿದಿದ್ದು ಏನಪ್ಪಾ ಅಂತಂದ್ರೆ ಇನ್ನೂ ನಮಗೆ 22 ಪ್ರಾಬ್ಲಮ್ ಬರೀ ನಾವು ಫಾರ್ಮುಲಾ ಬರೆದು ಬಂದ್ರು ಸಹಿತ ನಮ್ಗೆ 22 ಮಾರ್ಕ್ಸ್ ಬಂದಿರ್ತಾವ. ಓಕೆನಾ? ಸೊ ಎಲ್ಲಾ ಚಾಪ್ಟರ್ಸ್ ಫಾರ್ಮುಲಾ ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಓಕೆ ರೈಟ್. ಸೊ ಇದೇನಾಗುತ್ತೆ m2y1 ಪ್ಲಸ್ m1y2 ಡಿವೈಡೆಡ್ ಬೈ m1 ಪ್ಲಸ್ m2. ಓಕೆ ಸೊ m2 ಅಂದ್ರೆ ಏನೈತ್ರಿ? ಇಲ್ಲ ಐತ್ ನೋಡ್ರಿ, m2x1 ಅಂದ್ರೆ 1 into 4 ಪ್ಲಸ್ m1x2 3 into 8 ಡಿವೈಡೆಡ್ ಬೈ m1 ಪ್ಲಸ್ m2 ಅಂದ್ರೆ 3 ಪ್ಲಸ್ 1. ನಂತರ m2y1 1 into minus 3 plus m1y2 3 into 5 divided by m1 plus m2 ಅಂದ್ರೆ ಏನದ್ರಿ 3 plus 1 ಐತಿ. ಓಕೆ ರೈಟ್. ಸೊ ಇದನ್ನ ಸಾಲ್ವ್ ಮಾಡೋಣಂತ್ರಿ. ಇದೇನಾಗುತ್ತೆ 1 4 4 plus 8 3 24 divided by 3 plus 1 ಅಂದ್ರೆ ಏನಾಗುತ್ತೆ 4 ಆಗುತ್ತೆ. ಓಕೆ 3 into 1 into minus 3 plus 5 3 15 divided by 3 plus 1 ಅಂದ್ರೆ ಏನಾಗುತ್ತೆ 4 ಆಗುತ್ತೆ. ಓಕೆನಾ ರೈಟ್. ಸೊ ಸಿ ಕೋಆರ್ಡಿನೇಟ್ ಏನಾಗ್ತತಿ ಅಂತಂದ್ರೆ 24 plus 4 ಅಂದ್ರೆ 28 ಆಗುತ್ತೆ. 28 divided by 4 ಕಾಮಾ minus 3 plus 15. ದೊಡ್ಡ ನಂಬರ್ ಸಣ್ಣ ನಂಬರ್ ಮೈನಸ್ ಮಾಡ್ತೀವಿ. 15 ಒಳಗೆ 3 ಹೋದ್ರೆ 12 ಬರ್ತೈತಿ. ದೊಡ್ಡ ನಂಬರ್ ಇಂದ ಪ್ಲಸ್ ಅದ. ಓಕೆನಾ ಡಿವೈಡೆಡ್ ಬೈ 4 4 1 4 4 7 21 4 1 4 4 3 12. ಸೊ ಸಿ ಪಾಯಿಂಟ್ ಏನಾಗಿರ್ತೈತಿ ಅಂತಂದ್ರೆ 7 3 ಆಗಿರ್ತೈತಿ. ಓಕೆನಾ ರೈಟ್. ಸೊ ಏನ್ರಿ ಇವೆರಡು ಎಂಡ್ ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡುವಂತಹ ಲೈನ್ ನ 3:1 ಒಳಗ ಡಿವೈಡ್ ಮಾಡುವಂತಹ ಪಾಯಿಂಟ್ ಕೋಆರ್ಡಿನೇಟ್ಸ್ ಏನಾಗಿರ್ತಾವ್ರಿ 7 3 ಆಗಿರ್ತಾವ. ಓಕೆನಾ ಇದನ್ನ ಪೌಸ್ ಮಾಡ್ಕೊಂಡು ಕೋಟ್ ಮಾಡ್ಕೊಡ್ರಿ. ನೆಕ್ಸ್ಟ್ 35th 36th 37th ಪ್ರಾಬ್ಲಮ್ ಏನದಾವ್ರಿ ಮೂರು ಏನಪ್ಪಾ ಅಂದ್ರೆ ಸಿಮಿಲರ್ ಅದಾವು. ಸೊ ಈಗ ನಾವೇನ್ ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿದ್ವಲ್ಲ ಅದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಅದಾವ್ರಿ, ಅವನ್ನ ನೀವು ಮಾಡಕ ಟ್ರೈ ಮಾಡ್ರಿ. ಓಕೆ ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತೇನ್ರಿ. 38th ಕ್ವಶನ್ ಏನಿತ್ತು ನೋಡ್ರಿ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ಎ ಪಾಯಿಂಟ್ ಎ ವೇರ್ ಎ ಬಿ ಇಸ್ ದ ಡಯಾಮೀಟರ್ ಆಫ್ ಎ ಸರ್ಕಲ್ whose center is 2 - 3 and b is 1 4. ಓಕೆ ಸೊ ದಟ್ ಅವ್ರ ಏನ್ ಹೇಳಕತ್ತಾರಿ, ಒಂದ್ ಸರ್ಕಲ್ ಅದ, ಆ ಸರ್ಕಲ್ ಡಯಾಮೀಟರ್ ಒಂದು ಎಂಡ್ ಪಾಯಿಂಟ್ ಕೊಟ್ಟಾರ, ಇನ್ನೊಂದು ಎಂಡ್ ಪಾಯಿಂಟ್ ಫೈಂಡ್ ಮಾಡ್ರಿ ಅಂತ ಹೇಳಕತ್ತಾರಿ. ಓಕೆ ರೈಟ್. ಅವ್ರೇನ್ ಕೊಟ್ಟಿದ್ದಾರ ಅದರ ಆಧಾರದ ಮೇಲೆ ನಾವೇನಪ್ಪಾ ಅಂದ್ರೆ ಒಂದು ದಟ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಕೊಳ್ಳಂತ. ಓಕೆ ಸೊ ಎಷ್ಟೋ ಪ್ರಾಬ್ಲಮ್ಸ್ ಗೆ ನಾವು ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಕೊಂಡ್ರೆ ಆನ್ಸರ್ ಸಿಗ್ತಿರ್ತೈತಿ. ರೈಟ್. ಸೊ ಅವ್ರೇನ್ ಹೇಳಕತ್ತಾರಿ, ಒಂದು ಸರ್ಕಲ್ ಡಯಾಮೀಟರ್ ಏನೈತಿ ಅಂತಂದ್ರ ಎ ಬಿ ಐತಿ. ಓಕೆ ಸೊ ಒಂದ್ ಸರ್ಕಲ್ ಡಯಾಮೀಟರ್ ಏನೈತಿ ಎ ಬಿ ಐತಿ. ಸೊ ಅದರದ ಸೆಂಟರ್ ಏನೈತಿ ಅಂತಂದ್ರ ದಟ್ ಓಕೆ ಸೊ ದಟ್ ಇಸ್ ಸೆಂಟರ್ ಏನೈತಿ ಅಂದ್ರೆ 2 - 3 ಐತಿ. ಓಕೆ ಸೆಂಟರ್ ಓ ಇಸ್ 2 - 3. ಆನಂತರ ಬಿ ಕೋಆರ್ಡಿನೇಟ್ಸ್ ಅನ್ನ ನೋಡಿದ್ರೆ ಏನೈತ್ರಿ 1 4 ಐತಿ. ಓಕೆ ಸೊ ನಮ್ಗೆ ಇಲ್ಲಿ ಅವ್ರು ಏನ್ ಫೈಂಡ್ ಮಾಡಾಕತ್ತಾರಿ, ಅಂತಂದ್ರ ಈ ಎಕ್ಸ್ ಕೋಆರ್ಡಿನೇಟ್ಸ್ ಸಾರಿ ಈ ಎ ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಮಾಡ್ರಿ ಅಂತ ಹೇಳಕತ್ತಾರ. ಓಕೆ ರೈಟ್. ಸರಿ, ಈಗ ಇದನ್ನ ಸ್ವಲ್ಪ ನೀಟಾಗಿ ಬರಿತೀನಿ. ಇದೇನ್ರಿ 2 - 3. ಓಕೆ ಸೊ ಇದು ಎ ಬಿ ಅನ್ನೋದು ಏನಂತಂದ್ರೆ ಇದ್ರ ಡಯಾಮೀಟರ್ ಅದ್ರಿ. ಸೊ ಓ ಅನ್ನೋದು ಏನೈತಿ ಅಂದ್ರೆ ಸೆಂಟರ್ ಐತಿ. ಈಗ ಈ ಡಯಾಮೀಟರ್ ಗೆ ಈ ಓ ಅನ್ನೋದು ಏನಾಗತ್ರಿ, ದಟ್ ಇಲ್ಲಿ y = OB ಇರ್ತೈತಿ. ಹಂಗಂದ್ರೆ ಇದು 1:1 ಒಳಗಡೆ ಡಿವೈಡ್ ಮಾಡಾಕತ್ತೈತಿ. ಈ ಓ ಅನ್ನೋದು ಈ ಲೈನ್ ಮಿಡ್ ಪಾಯಿಂಟ್ ಆಗಿರ್ತೈತ್ರಿ. ಹೌದಾ? ಸೊ ನಮಗ ಮಿಡ್ ಪಾಯಿಂಟ್ ಫಾರ್ಮುಲಾ ಗೊತ್ತು. ಅದೇನಂತಂದ್ರೆ ದಟ್ ಈಸ್ ಓ ಕೋಆರ್ಡಿನೇಟ್ ಓ ಅಂದ್ರೆ ಏನ್ ಬರ್ತೈತಿ ಅಂದ್ರೆ x1 + x2 ಡಿವೈಡೆಡ್ ಬೈ 2 y1 + y2 ಡಿವೈಡೆಡ್ ಬೈ 2 ಆಗಿರ್ತೈತಿ. ಓಕೆ ರೈಟ್. ನಂತರ ಏನ್ರಿ ದಟ್ ನಮಗ ಈಗ ಆಲ್ರೆಡಿ ಏನಂತಂದ್ರೆ ಈ ಎಕ್ಸ್ ಮತ್ತೆ ವೈ ಪಾಯಿಂಟ್ಸ್ ಏನಂದ್ರೆ ಗೊತ್ತದವು. ಅವೇನಪ್ಪಾ ಅಂದ್ರೆ
2 ಮೈನಸ್ 3 ಅದಾವ ಹೌದ್ರಿ ರೈಟ್ ಸೊ ಇಲ್ಲಿ ಇದ್ರ ವ್ಯಾಲ್ಯೂ ಅನ್ನು ಹಾಕೋಣ ನಮ್ಗೆ ಆನ್ಸರ್ ಸಿಗ್ತೈತ್ರಿ ಇಲ್ಲಿ ಏನಂತಂದ್ರೆ ಇದ್ರ ಕೋಆರ್ಡಿನೇಟ್ಸ್ ಏನಾಗಿರ್ಲಿ ಎಕ್ಸ್ ವೈ ಆಗಿರ್ಲಿ ಇದು x1 y1 ಆಗಿರ್ಲಿ ಇದು x2 y2 ಆಗಿರ್ಲಿ ಅಂದ್ರೆ x ಪ್ಲಸ್ 1 ಡಿವೈಡೆಡ್ ಬೈ 2 x ಪ್ಲಸ್ 1 ಡಿವೈಡೆಡ್ ಬೈ 2 ನಂತರ y ಕೋಆರ್ಡಿನೇಟ್ ಏನಾಗ್ತದ್ರಿ y ಪ್ಲಸ್ 4 ಡಿವೈಡೆಡ್ ಬೈ 2 ಆಗಿರ್ತೈತಿ ಓಕೆ y ಪ್ಲಸ್ 4 ಡಿವೈಡೆಡ್ ಬೈ 2 ಅಂದ್ರೆ ಅವು ಎರಡು ಕೋಆರ್ಡಿನೇಟ್ಸ್ ಏನಾದವ್ರಿ 2 ಮೈನಸ್ 3 ಇವನ್ನ ಈಕ್ವೇಟ್ ಮಾಡ್ರಿ ಅಂದ್ರೆ ಇದೇನಾಗತ್ರಿ x ಪ್ಲಸ್ 1 ಡಿವೈಡೆಡ್ ಬೈ 2 ಅಂದ್ರೆ ಇದೆಷ್ಟದ 2 ಐತಿ ಆ ನಂತರ ಇದೇನೈತ್ರಿ y ಪ್ಲಸ್ 4 ಡಿವೈಡೆಡ್ ಬೈ 2 ಅಂದ್ರೆ ಇದೆಷ್ಟು ಐತ್ರಿ ಮೈನಸ್ 3 ಐತಿ y ಕೋಆರ್ಡಿನೇಟ್ ಓಕೆನಾ ರೈಟ್ ಇದು 2 ರೈಟ್ ಸೈಡ್ ಬರ್ಲಿ ಅಂದ್ರೆ ಇದು ಇಂಟು ಆಗತ್ರಿ x ಪ್ಲಸ್ 1 ಇಸ್ ಈಕ್ವಲ್ ಟು ಇದು ಇಂಟು ಆಗುತ್ತೆ ಅಂತಂದ್ರೆ 2 ಇಂಟು 2 ಆಗುತ್ತೆ ಸೊ x ಇಸ್ ಈಕ್ವಲ್ ಟು 2 2 ಜಾ 4 ಪ್ಲಸ್ 1 ರೈಟ್ ಸೈಡ್ ಬಂದ್ರೆ ಇದೇನಾಗುತ್ತೆ ಮೈನಸ್ 1 ಆಗುತ್ತೆ ಹಾಗಾದ್ರೆ x ಕೋಆರ್ಡಿನೇಟ್ ಏನ್ ಬರ್ತ್ರಿ 4 ಮೈನಸ್ 1 ಅಂದ್ರೆ 3 ಬರ್ತತಿ ಓಕೆ ಸೊ y ಕೋಆರ್ಡಿನೇಟ್ ಅನ್ನ ನೋಡೋದಾಯ್ತು ಅಂತಂದ್ರೆ y ಪ್ಲಸ್ 4 ಇಸ್ ಈಕ್ವಲ್ ಟು 2 ರೈಟ್ ಸೈಡ್ ಹೋದ್ರೆ ಏನಾಗುತ್ತೆ ಇಂಟು 2 ಆಗುತ್ತೆ ಸರಿನಾ y ಇಸ್ ಈಕ್ವಲ್ ಟು ಮೈನಸ್ 3 ಇಂಟು 2 ಅಂದ್ರೆ 2 3 ಜಾ 6 ಮೈನಸ್ 6 ಆಗುತ್ತೆ 4 ರೈಟ್ ಸೈಡ್ ಹೋದ್ರೆ ಮೈನಸ್ 4 ಆಗುತ್ತೆ ದಟ್ ಈಸ್ y is equal to minus 4 minus 6 minus 4 ಅಂದ್ರೆ ಏನಾಗುತ್ತೆ minus 10 ಆಗ್ತೈತಿ ಸೊ ಹಾಗಾದ್ರೆ a ಪಾಯಿಂಟ್ಸ್ ಕೋಆರ್ಡಿನೇಟ್ಸ್ ಏನಾಗಿರ್ತಾವು ಅಂತಂದ್ರೆ ದಟ್ ಈಸ್ a 3 minus 10 ಆಗಿರ್ತಾವ ಓಕೆನಾ ರೈಟ್ ಸ್ವಲ್ಪ ಡಿಫರೆಂಟ್ ಆಗಿರ್ತೈತಿ ಸ್ವಲ್ಪ ವಿಚಾರ ಮಾಡಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ಅಂದ್ರೆ ನಮಗ ಆನ್ಸರ್ ಬಂದಿರ್ತೈತಿ ನಂತರ 39th ಕ್ವೆಶ್ಚನ್ ಏನಂದ್ರೆ ನೋಡ್ರಿ a 24 and b 28 are the end points of the diameter AB of a circle. Find the coordinates of the center of the circle. ಈಗ ನಮ್ಗೆ ಏನ್ ಕೊಟ್ಟಿದ್ರು ಅಂತಂದ್ರೆ ಒಂದೇ ಎಂಡ್ ಪಾಯಿಂಟ್ ಕೊಟ್ಟು ಇನ್ನೊಂದು ಎಂಡ್ ಪಾಯಿಂಟ್ ಫೈಂಡ್ ಮಾಡ್ರಿ ಅಂತ ಇಲ್ಲಿ ಹೇಳಿದ್ರು ಈ ಪ್ರಾಬ್ಲಮ್ ಏನ್ ಮಾಡಕತ್ತಾರ್ರಿ ಎರಡು ಎಂಡ್ ಪಾಯಿಂಟ್ಸ್ ಕೊಡಾಕತ್ತಾರ ಸೆಂಟರ್ ಅನ್ನ ಫೈಂಡ್ ಮಾಡ ಅಂತ ಹೇಳಕತ್ತಾರೆ ಬರ್ರಿ ಅದು ಯಾವ ರೀತಿ ಸಾಲ್ವ್ ಮಾಡ್ಬೇಕಂತಂದ್ರೆ ನೋಡೋಣಂತ ರೈಟ್ ಸೊ ಮೊದಲು ನಾವು ಮಾಡುವಂತಹ ಕೆಲಸ ಏನ್ರಿ ಸರ್ಕಲ್ ಅನ್ನ ಡ್ರಾ ಮಾಡ್ಕೊಂಡು ಡಯಾಮೀಟರ್ ಅನ್ನ ಡ್ರಾ ಮಾಡ್ಕೊಳ್ಳೋಣ ಅಂತ ಓಕೆ ರೈಟ್ ಸೊ ಇಲ್ಲಿ ಸೆಂಟರ್ ಅನ್ನೋದು ಇದರದ್ದು ಈ ಒಂದು ಡಯಾಮೀಟರ್ ಏನಾಗಿರ್ತೈತಿ ಅಂತಂದ್ರೆ ಮಿಡ್ ಪಾಯಿಂಟ್ ಆಗಿರ್ತೈತಿ ಓಕೆ ರೈಟ್ ಸೊ ಎಂಡ್ ಪಾಯಿಂಟ್ಸ್ ಏನ್ ಹೇಳಕತ್ತಾರ ಇದು ಎ ಇದು ಬಿ ಓಕೆ ಸರಿ ಎಂಡ್ ಪಾಯಿಂಟ್ಸ್ ಏನದಾವ್ರಿ ಒಂದು 2 4 ಅದ ಇನ್ನೊಂದು 2 8 ಐತಿ ಇದು 2 4 ಐತಿ ಇದು ಇನ್ನೊಂದು ಏನೈತ್ರಿ 2 8 ಐತಿ ಓಕೆ ರೈಟ್ ಸೊ ಮಿಡ್ ಪಾಯಿಂಟ್ ಅನ್ನ ಫೈಂಡ್ ಮಾಡಂತ ನಾವೇನ್ ಮಾಡ್ತೇವ್ರಿ ಮಿಡ್ ಪಾಯಿಂಟ್ ಫಾರ್ಮುಲಾ ದಟ್ ಇಸ್ x1 ಪ್ಲಸ್ x2 ಡಿವೈಡೆಡ್ ಬೈ 2 ನಂತರ y1 ಪ್ಲಸ್ y2 ಡಿವೈಡೆಡ್ ಬೈ 2 ಇದು x1 y1 ಆಗಿರ್ಲಿ ಇದು x2 y2 ಆಗಿರ್ಲಿ ಹಾಗಾದ್ರೆ ಇದನ್ನ ನಾವು ಇಲ್ಲಿ ಪುಟ್ ಮಾಡಿದ್ವಿ ಅಂದ್ರೆ ಏನಾಗುತ್ತೆ 2 ಪ್ಲಸ್ 2 ಡಿವೈಡೆಡ್ ಬೈ 2 ಆಗುತ್ತೆ y1 ಪ್ಲಸ್ y2 ಅಂದ್ರೆ 4 ಪ್ಲಸ್ 8 ಡಿವೈಡೆಡ್ ಬೈ 2 ಆಗ್ತೈತಿ ಸೊ 2 ಪ್ಲಸ್ 2 ಅಂದ್ರೆ ಏನ್ರಿ 4 ಬರ್ತೈತಿ 4 ಡಿವೈಡೆಡ್ ಬೈ 2 4 ಪ್ಲಸ್ 8 ಅಂದ್ರೆ 12 ಡಿವೈಡೆಡ್ ಬೈ 2 2 1 2 2 2 4 2 1 2 2 6 12 ಸೊ O ಪಾಯಿಂಟ್ ಏನಾಗಿರ್ತೈತಿ ಅಂತಂದ್ರೆ 2 6 ಆಗಿರ್ತೈತಿ ಸೊ ವಿಚ್ ಮೀನ್ಸ್ ದಿಸ್ ಸೆಂಟರ್ ಆಫ್ ದ ಕೋಆರ್ಡಿನೇಟ್ಸ್ ಏನಾಗಿರ್ತಾವ್ರಿ 2 6 ಆಗಿರ್ತಾವ ಓಕೆನಾ ನಂತರ 40th ಕ್ವೆಶ್ಚನ್ ಏನದ ನೋಡ್ರಿ a circle with center minus 5 4 is passing through a point minus 7 1 find the radius of a circle ಓಕೆ ಸೊ ಇದಕ್ಕೆ ಸಂಬಂಧಪಟ್ಟಂಗ ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಕೊಂಡು ಮುಂದೆ ಏನಾಗುತ್ತೆ ಅಂತ ಹೇಳಿ ನೋಡೋಣಂತ್ರಿ ಓಕೆನಾ ಒಂದು ಸರ್ಕಲ್ ಅದ ರೈಟ್ ಸೊ ಸೆಂಟರ್ O ಆಗಿರ್ಲಿ ಇನ್ನು ಸರಿ ನಾವು ಓದ್ತೇವೆ ನೋಡ್ರಿ ಎ ಸರ್ಕಲ್ ವಿತ್ ಸೆಂಟರ್ minus 5 4 okay so a circle with center minus 5 4 is passing through a point minus 7 1 so ಇದೇನ್ ಮಾಡಕತ್ತೈತಿ ಅಂತಂದ್ರೆ minus 7 1 ಅನ್ನುವಂತ ಒಂದು ಪಾಯಿಂಟ್ ಮೇಲೆ ಪಾಸ್ ಆಗಾಕತ್ತೈತಿ ಸೊ ಇದು ಪಾಯಿಂಟ್ ಎ ಆಗಿರ್ಲಿ ಓಕೆ ರೈಟ್ ಮುಂದೆ ಅವ್ರು ಏನ್ ಫೈಂಡ್ ಮಾಡಕತ್ತಾರ್ರಿ ಏನ್ ಆಗತ್ತಾರ ಫೈಂಡ್ ದ ರೇಡಿಯಸ್ ಆಫ್ ದ ಸರ್ಕಲ್ ಸೊ ಈ ರೇಡಿಯಸ್ ಅನ್ನೋದು ಏನಾಗಿರ್ತೈತಿ ಅಂದ್ರೆ ಈ ಸೆಂಟ್ರಲ್ ಇಂದ ಈ ಒಂದು ಸರ್ಕಂಫರೆನ್ಸ್ ಮೇಲೆ ಇರುವಂತಹ ಒಂದು ಪಾಯಿಂಟ್ ನಡುವಿನ ಡಿಸ್ಟೆನ್ಸ್ ಆಗಿರ್ತೈತಿ ಓಕೆ ಸೊ ಹಂಗಂದ್ರೆ ನಾವು ಈ ಡಿಸ್ಟೆನ್ಸ್ ಫಾರ್ಮುಲಾ ಹಾಕೊಂಡು ಈ ಡಿಸ್ಟೆನ್ಸ್ ಅನ್ನ ಫೈಂಡ್ ಮಾಡಿದ್ರೆ ನಮಗ ರೇಡಿಯಸ್ ಸಿಕ್ಕಿರ್ತೈತಿ ಓಕೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋದನ್ನ ಸ್ವಲ್ಪ ಬೇರೆ ರೀತಿ ಕೇಳಕತ್ತಾರೆ ಓಕೆ ಸರಿ ಡಿಸ್ಟೆನ್ಸ್ ಫಾರ್ಮುಲಾ ನಮ್ಗೆ ಗೊತ್ತೈತ್ರಿ ಏನು ಅಂತಂತಂದ್ರೆ ದಟ್ ಈಸ್ x2 minus x1 whole square plus y2 minus y1 whole square ಮುಂದದ ಕತಿ ಎಲ್ಲ ಸೇಮ್ ಓಕೆ ಸರಿ ಇದು x1 y1 ಆಗಿರ್ಲಿ ಇದು x2 y2 ಆಗಿರ್ಲಿ ಓಕೆ ಸೊ x2 minus x1 ಅಂದ್ರೆ minus 7 minus x1 ಅಂದ್ರೆ ಏನೈತ್ರಿ minus 5 ಐತಿ whole square ಬರೇ minus 5 ಅಷ್ಟೇ ಎಲ್ಲರ ಸ್ಕ್ವೇರ್ ಪೂರ್ತಿ ಸ್ಕ್ವೇರ್ ಅದ
okay, plus y2 minus y1, that is 1 minus 4 square. This is equal to square root of minus 7 minus into minus plus 5, minus 7 plus 5 square plus 1 minus 4 ಅಂದ್ರೆ ಏನಾಗುತ್ತೆ ರೀ minus 3 square ಆಗುತ್ತೆ. ಓಕೆ, minus 7 plus 2 ಅಂದ್ರೆ ಏನಾಗುತ್ತೆ ರೀ minus 2 ಆಗುತ್ತೆ. ದೊಡ್ಡ ನಂಬರ್ ಒಳಗೆ ಸಣ್ಣ ನಂಬರ್ ಮೈನಸ್ ಮಾಡಿ ದೊಡ್ಡ ನಂಬರ್ ಹಿಂದಿನ ಸೈನ್ ನ ಹಾಕಿರ್ತೀವಿ. ಪ್ಲಸ್ minus 3 square ಅಂದ್ರೆ ಏನಾಗುತ್ತೆ ರೀ ಪ್ಲಸ್ 9 ಆಗ್ತೈತಿ. ಓಕೆ, ಸೊ ದಟ್ ಒಂದು ನೆಗೆಟಿವ್ ನಂಬರ್ ಸ್ಕ್ವೇರ್ ಅಂದ್ರೆ ಪಾಸಿಟಿವ್ ಆಗಿರ್ತೈತಿ. ಓಕೆ, ಸ್ಕ್ವೇರ್ ರೂಟ್ minus 2 ಸ್ಕ್ವೇರ್ ಅಂದ್ರೆ ಏನ್ರಿ ಪ್ಲಸ್ 4 ಬರ್ತೈತಿ ಪ್ಲಸ್ 9, 4 plus 9 ಅಂದ್ರೆ ಏನ್ ಬರ್ತೈತಿ 13 ಬರ್ತೈತಿ, ಅಂದ್ರೆ ರೂಟ್ 13 ಯೂನಿಟ್ಸ್ ಆಗಿರ್ತೈತಿ. ವಾಟ್ ಇಸ್ ದಟ್? ಅದೇನಪ್ಪಾ ಅಂತಂದ್ರೆ ದ ರೇಡಿಯಸ್ ಆಫ್ ದ ಗಿವನ್ ಸರ್ಕಲ್, ಕೊಟ್ಟಿರುವಂತಹ ಸರ್ಕಲ್ ದ ರೇಡಿಯಸ್ ಎಷ್ಟಿರ್ತೈತಿ ಅಂತಂದ್ರೆ ರೂಟ್ 13 ಯೂನಿಟ್ಸ್ ಆಗಿರ್ತೈತಿ. ಓಕೆನಾ? ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ಕೋಆರ್ಡಿನೇಟ್ ಜಾಮೆಟ್ರಿ ಚಾಪ್ಟರ್ ಮೇಲಿದ್ದು 2 ಮಾರ್ಕ್ಸ್ ಕ್ವಶನ್ಸ್ ಆಗಿದ್ವಿ. ಮುಂದಿನ ವಿಡಿಯೋದೊಳಗೆ 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ಚೆನ್ನಾಗಿ ಓದ್ಕೊಟ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೇನೆ.